ಹಿಂದೆ ನಾವು ಉನ್ನತ ಶಿಕ್ಷಣ ಮಂತ್ರಿ ಆಗಿದ್ದೆ ಬಿಟ್ವೀನ್ 2016 to 18 when Honorable Chief Minister Siddaramaiah was the Chief Minister. ಆ ಸಂದರ್ಭದಲ್ಲಿ ನಾವು ಒಂದು ತೀರ್ಮಾನ ಮಾಡಿದ್ವಿ ಬಜೆಟ್ನಲ್ಲಿ. ನಮ್ಮ ರಾಜ್ಯದಲ್ಲಿ ಏನು SSLC ವರೆಗೆ ಮಾತ್ರ PUC ವರೆಗೆ ಮಾತ್ರ ವಿದ್ಯಾರ್ಥಿನಿಯರಿಗೆ ಫೀಸ್ ಕೊಡಬೇಕು, ಫ್ರೀ ಇತ್ತು, ಯಾವುದೇ ಶುಲ್ಕ ಇರಲಿಲ್ಲ. ವಿದ್ಯಾರ್ಥಿನಿಯರಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ನಾವು ಅವತ್ತಿನ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿ, ಸರ್ ಇದನ್ನು ಆಲ್ ಡಿಗ್ರಿ ಕಾಲೇಜಸ್, ಗೌರ್ಮೆಂಟಲ್ಲಿ ಓದುವಂಥ ಡಿಗ್ರಿ ಕಾಲೇಜಸ್, ಇವನ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಅಪ್ ಟು MA, MCom, MSc ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ಓದುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಲ್ಕರಹಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿದಾಗ ಅವತ್ತು ನಮ್ಮ ಸರ್ಕಾರ ಅವತ್ತು ತೀರ್ಮಾನ ತೆಗೆದುಕೊಂಡಿದ್ದರಿಂದ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಪೋಸ್ಟ್ ಗ್ರ್ಯಾಜುಯೇಟ್ವರೆಗೂ ಶುಲ್ಕರಹಿತವಾದಂಥ ವ್ಯವಸ್ಥೆ ಇದೆ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕೆ ಇವತ್ತು ಸ್ಥಿಮಿತವಾಗಿ ಈ ದೀಪಿಕಾ ಯೋಜನೆ ಯಶಸ್ವಿಯಾಗಲಿ, ವಿದ್ಯಾರ್ಥಿನಿಯರ ಅವರ ಭವಿಷ್ಯಕ್ಕೆ ಶಿಕ್ಷಣ ವಿಚಾರಕ್ಕೆ ಅನುಕೂಲತೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಮತ್ತೊಂದು ಸಾರಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಮತ್ತು ಇತರ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿಗೆ ಗೊಳಿಸ್ತಾ ಇದ್ದಕ್ಕೆ ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಈಗ SSLC ಮತ್ತು PUC ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳು, ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದಿರಬೇಕು. ಆದರೆ ಅವರಿಗೆ ಇಂತಿಷ್ಟು ಮಾನದಂಡಗಳು ಅಥವಾ ಇವರೇ ಅರ್ಜಿ ಹಾಕಬೇಕು ಅಂತ ಏನಾದರೂ ಇದ್ದಾರಾ? ಜೊತೆಗೆ ಇವನ್ನ ಆಯ್ಕೆ ಹೇಗೆ ಮಾಡ್ತೀವಿ? ಎಲ್ಲರೂ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ ಸ್ಕ್ರೀನಿಂಗ್ ಏನೂ ಇರೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ PU ಕೋರ್ಸ್ ಓದಿ ಅವರು ಪಾಸ್ ಆಗಿದ್ದರೆ, SSLC 10th ಸ್ಟ್ಯಾಂಡರ್ಡ್ ಸರ್ಕಾರದಲ್ಲಿ ಇದ್ದರೆ ಎಲ್ಲರೂ ಅರ್ಹರಿದ್ದಾರೆ. ಇದರಲ್ಲಿ ಏನು ಫರ್ದರ್ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ ಇರೋದಿಲ್ಲ. ಅದನ್ನೇ ನಾನು ಸ್ಪಷ್ಟವಾಗಿ ಮೊದಲೇ ಹೇಳಿದೆ. ದೇರ್ ಇಸ್ ನೋ ಇನ್ಕಮ್ ಕ್ರೈಟೇರಿಯಾ, ದೇರ್ ಇಸ್ ನೋ ಕಾಸ್ಟ್, ಎನಿ ಕ್ರೈಟೇರಿಯಾ. Everybody is eligible if they are admitted to the higher education in a government institution. No merit cut-off also. Merit cut-off kuda illa. No, nothing. No merit, nothing. No, there is no question of that. They have to pass 12th standard and admit in a government education institution. Any admission itself is ಇದು ಓದಬೇಕು. ಉದ್ದೇಶ ಡಿಗ್ರಿ ದಾಕ ಓದಬೇಕು. ನಮ್ಮ ಉದ್ದೇಶ ನಮ್ಮ ಉದ್ದೇಶ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಧನ ಇದ್ದಂಗೆ. ಇದು ಪ್ರೋತ್ಸಾಹ ಧನ ಅಂದರೆ ವಿದ್ಯಾರ್ಥಿ ವೇತನ ಕೊಟ್ಟು ಅವರು ಕಾಲೇಜ್ಗೆ ಹೋಗಬೇಕು, ಗ್ರ್ಯಾಜುಯೇಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ಕಾರಣ ಅವರು ಅಟ್ಲೀಸ್ಟ್ ಗ್ರ್ಯಾಜುಯೇಟ್ ಆದರೆ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ನಾನು ಅದಕ್ಕೆ ಹೇಳಿದ್ದು, ಮೊದಲೇ ಜೆಂಡರ್ ಇಕ್ವಾಲಿಟಿ ಬರಬೇಕು. ಆ ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದನ್ನು ಯಾವುದೇ ಮಾನದಂಡ ಇಲ್ಲ. ಎಷ್ಟು ಜನ ಪದವಿಗೆ ಅಡ್ಮಿಷನ್ ತಗೊಂಡಿದ್ದಾರೆ ಸರ್ ಈ ಸಾಲಿನಲ್ಲಿ? ಆಸ್ ಆನ್ ಟುಡೇ ಇನ್ ಗವರ್ಮೆಂಟ್ ಡಿಸ್ಟ್ರಿಕ್ಟ್ 33,000. ಇನ್ನೂ ಟೈಮ್ ಇದೆ ಅಲ್ಲ ಅದಕ್ಕೆ. 33,000 ಆಸ್ ಆನ್ ಟುಡೇ ಇನ್ನೂ ಟೈಮ್ ಇದೆ. 25 ನಮ್ಮ ಕಮಿಷನರ್ ಹೇಳ್ತಾರೆ. ನಾವು ಸೆಕೆಂಡ್ PU ಬೋರ್ಡಿಂದ ನಾವು ಇನ್ಫಾರ್ಮೇಶನ್ ತೆಗೆದುಕೊಂಡಿರೋ ಪ್ರಕಾರ ಈ ವರ್ಷ SSLC ಮತ್ತು PUC ನೊಳಗೆ ಸರ್ಕಾರಿ ಶಾಲೆಗಳಲ್ಲಿ ಓದಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿನಿಯರ ಸಂಖ್ಯೆ 51,399. ಮತ್ತೆ ಈಗ ಮೇಕಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋರು ಎಲ್ಲ ಸೇರಿ ನಾವು 52,000 ರಿಂದ 53,000 ಜನ ಸಿಗ್ಬೋದು ಅಂತ ಒಂದು ಅಂದಾಜಿದೆ. ಈ 52,000 ಆಸ್ ಆಫ್ ಟುಡೇ ಇದ್ರೊಳಗೆ 33,000 ಜನ ನಮ್ಮ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈಗ ಅಡ್ಮಿಷನ್ ಬೋತ್ ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ. ಈಗ ನಾವು ಈ 33,000 ವಿದ್ಯಾರ್ಥಿನಿಯರಿಗೆ ಅರ್ಜಿಗಳನ್ನ ಹಾಕೋ ಪ್ರಕ್ರಿಯೆಯನ್ನು ಆಲ್ರೆಡಿ ನಾವು ಚಾಲನೆ ಕೊಟ್ಟಿದ್ದೀವಿ. ನಾನು ಕಳೆದ ವಾರನೇ ಎಲ್ಲ ಪ್ರಿನ್ಸಿಪಾಲ್ಗಳು
ಏನು 440 ಪ್ರಥಮ ದರ್ಜೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು 430 ಏಡೆಡ್ ಕಾಲೇಜು ಎಲ್ಲ ಪ್ರಿನ್ಸಿಪಾಲ್ ಜೊತೆ ನಾನು ಮೀಟಿಂಗ್ ಮಾಡಿ ಅವ್ರಿಗೆ ಅರ್ಜಿ ಹಾಕಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. 30,000 ವಿದ್ಯಾರ್ಥಿಗಳಿಗೆ ಅರ್ಜೆಂಟ್ ರೆವಿಷನ್ ಕೊಡ್ತೀವಿ. ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಆ 33,000 ಏನು ವಿದ್ಯಾರ್ಥಿನಿಯರಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಈಗ ಆಲ್ರೆಡಿ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎರಡರಿಗೂ ನಾವು ಮೆಸೇಜ್ ಅನ್ನ ಕಳಿಸಿದೀವಿ. ಆಗಸ್ಟ್ 31ರೊಳಗೆ ಅರ್ಜಿ ಸಲ್ಲಿಸಲಿಕ್ಕೆ. ಉಳಿದ ಇನ್ನು 19,000 ಏನು ಗ್ಯಾಪ್ ಇದೆ. ಇನ್ನು ಇವಾಗ ನಮ್ದು CET ಕೌನ್ಸಿಲಿಂಗ್ ಎಲ್ಲ ನಡೀತಾ ಇದೆ. ಬೇರೆ ಏನು BSc ವೆಟರ್ನರಿ ಅಥವಾ ಫಾರೆಸ್ಟ್ರಿ, ಫಿಶರೀಸ್ ಅಥವಾ ಮೆಡಿಕಲ್ ಹೋಗೋ ಹೆಣ್ಮಕ್ಳು ಇನ್ನು ಅಲ್ಲಿ ಸಿಗ್ತಾರೆ ನಮ್ಗೆ. ಅದನ್ನ ಆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗಳಿಗೂ ಆ ಇಲಾಖೆಗಳಿಗೂ ನಾವು ಈಗಾಗಲೇ ನಾವು ಪತ್ರವನ್ನು ಕೊಡ್ತಾ ಇದ್ದೀವಿ. ಬಾಟಮ್ ಲೈನ್ ಹೇಳ್ಬಿಟ್ವಲ್ಲ, ಎಲ್ಲ ವಿದ್ಯಾರ್ಥಿನಿಯರಿಗೆ ಕೊಡ್ಬೇಕಂತ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಹೇಳ್ಬಿಟ್ಟು ಉಳಿದವರಿಗೆ ನೀವು ಸರ್ಕಾರದಿಂದ ಕೊಡ್ತೀರಾ? ಬೇರೆಯವ್ರಿಗೆ 37,000 ಅರ್ಜಿಗಳು ಏನಿದೆ ಅವರು ಇತ್ಯರ್ಥ ಪಡ್ತಾರೆ. ಅದು ಮೇಲ್ಗಡೆ ಇರೋ ಅರ್ಜಿಗಳಿಗೆ ಕರ್ನಾಟಕ ಸರ್ಕಾರ ಕೊಡ್ತದೆ. ಉನ್ನತ ಶಿಕ್ಷಣ ಅದಕ್ಕೆ ಹೇಳಿದ್ದು ಸಹಭಾಗಿತ್ವದಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಈಗ ನಿನ್ನೆವರೆಗೂ 11,800 ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದಾರೆ. ಇನ್ನೂ 10 ದಿನ ಟೈಮ್ ಇದೆ. ಈಗ ಉಳಿದ ಎಲ್ಲ ಅರ್ಜಿ ಹಾಕ್ಬೇಕು. ಇವತ್ತು ಇದನ್ನ ನೋಡಿ ಇವರೇ ಪ್ರೆಸ್ ಫ್ರೆಂಡ್ಸ್, ಇದು ದೀಪಿಕಾ ವಿದ್ಯಾರ್ಥಿನಿಯರ ಒಂದು ವಿದ್ಯಾರ್ಥಿ ವೇತನದ ವಿಚಾರವನ್ನು ಚಾಲನೆ ಮಾಡಿದ್ದೇವೆ. ಇಟ್ ಹ್ಯಾವ್ ಎ ಟೈಮ್, ಅದಕ್ಕೆ ಇದನ್ನೆಲ್ಲ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ರೂರಲ್ ಬೇಸಲ್ಲಿ ಆ್ಯಕ್ಚುಲಿ ಏನಾದ್ರು ಒಳ್ಳೆ ಸ್ಕೀಮ್ ಇದು. ಬಟ್ ಈಗ ನಮ್ಮ ರೂರಲ್ ಬೇಸಲ್ಲಿ ಕಾಮನ್ ಆಗಿ ನಿಮ್ಗೆ ಗೊತ್ತಿದೆ, ಹಳ್ಳಿ ಕಾಲೇಜ್ ಪೋಷಕರಲ್ಲಿ ಕ್ಯಾಟಗರಿ ಇದ್ದವ್ರಿಗೆ ಕೊಡ್ತಾರೆ, ಮೀಸಲಾತಿ, ಇನ್ಕಮ್ ಟ್ಯಾಕ್ಸ್. ನಾವು ಹೇಳ್ತಾ ಇದ್ದೀವಲ್ರಿ ಎಷ್ಟು ಸಾರಿ. ಈ ಮೆಸೇಜ್ ಜಾಸ್ತಿ ಒತ್ತು ಹೋಗ್ಬೇಕನ್ನೋದು. ಅದಕ್ಕೆ ನೀವು ಪ್ರೆಸ್ ಫ್ರೆಂಡ್ಸ್ ಅನ್ನ ಸರ್ ಒಂದ್ಸಲ ಓದ್ತಾರೆ, ಬಟ್ ಡಿಪಾರ್ಟ್ಮೆಂಟ್ ಇಂದ ಅವೇರ್ನೆಸ್ ಮಾಡೋಣ. ಈಗ ನೋಡಿ, ಒಂದು ನಿಮಿಷ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಭಾಳಷ್ಟು ಜನ ಎಲ್ಲ ವಿದ್ಯಾರ್ಥಿನಿಯರಿದ್ದಾರೆ, ಇವರೆಲ್ಲರೂ ಇವರೇ ಪ್ರಚಾರ ಮಾಡ್ತಾರೆ, ಎಲ್ಲ ಪಾಲಕರಿಗೆ ಗೊತ್ತಾಗ್ತದೆ. ನೋಡಿ ಮೀಡಿಯಾ ಮಕ್ಕಳು ಬಂದಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.